ಬೆಸ್ಟ್ ಆಗೈತೆ. ಅಂಗಡಿಯಾಗ ತಿನ್ನೋದಕ್ಕಿಂತ ಮನ್ಯಾಗ ಮಾಡ್ಕೊಂಡು ತಿಂತೀವಲ್ಲ, ಹೊಟ್ಟಿಗೂ ಮನ್ಸಿಗೂ ಎಲ್ಲದಕ್ಕೂ ಆನಂದ ತೃಪ್ತಿ. ಮುಂಚೆ ನಮ್ಮಮ್ಮ ಶೇಂಗಾ ಸೇಲ್ ಮಾಡ್ತಿದ್ವಿ. ಸೊ ಇವಾಗ 2 ಪ್ಲೇಟ್ಸ್ ರೆಡಿ ಆಗಿದೆ. ವಿಂಡೋಸ್ ಲಾಕ್ ಮಾಡ್ತಾರಲ್ಲ, ಇದಕ್ಕೆ ನಿನಗೊಂದು ಗಿಫ್ಟು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮ್ಮು ರೆಡಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಟೈಮ್ ಇವಾಗ ಎಷ್ಟಾಗಿದೆ ಗೊತ್ತಾ? ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಟೈಮ್ 2:30 ಆಗಿದೆ. 2:30 ಮಧ್ಯಾಹ್ನ. ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಬೆಳಗ್ಗೆ ಎದ್ದುಬಿಟ್ಟು ಬ್ರಷ್ ಮಾಡಿಲ್ಲ ಕೂಡ, ಬ್ರಷ್ ಮಾಡ್ದೇ ಟೀ ಕುಡಿದು ಅದಾದಮೇಲೆ ಟಿಫಿನ್ ಮಾಡೋಣ ಅಂತ ಕೂತ್ಕೊಂಡೆ. ಬೇಜಾರಾಗೋಯ್ತು. 4 ದೋಸೆ ತಿಂದೆ. ಇವತ್ತು ದೋಸೆ ಮಾಡೋದು, 4 ದೋಸೆ ತಿಂದೆ. 4 ದೋಸೆನ 12:30 ಸ್ಟಾರ್ಟ್ ಮಾಡಿದಳು. 2 ಗಂಟೆಗೆ 10 ನಿಮಿಷ ಕಮ್ಮಿ ಇತ್ತು. ಅಲ್ಲಿ ತನಕನೂ 4 ದೋಸೆನೇ ಒಂದ್ಸರಿ ಹಾಕ್ಕೊಳ್ಳೋದು, ಬಿಸಿದು ತೊಗೊಂಡೋಗಿ ತಿನ್ನೋದು, ಮತ್ತೆ ಹಾಕ್ಕೊಳ್ಳೋದು, ಮತ್ತೆ ತಿನ್ನೋದು, ಇದೇ ಆಗೋಯ್ತು. ಸೊ ಅದಕ್ಕೆ ಏನೋ ಒಂಥರ ಬೋರಿಂಗ್, ಇವತ್ತು ನಂಗೆ ಬೋರಿಂಗ್ ಡೇ ಆಗಿಬಿಟ್ಟಿದೆ. ಸೊ ಇದನ್ನು ಈ ಕಂಟೆಂಟ್ ಇವತ್ತಿನ ಒಂದು ಡೈಲಿ ಲಾಗ್ನ ಏನು ತಗೊಳ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸೊ ರ್ಯಾಂಡಮಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಇವಾಗ ಬೇಳೆ ಪಲ್ಯ ಅಂದರೆ ಏನು ಸಬ್ಬಸಿಗೆ ಇರುತ್ತೆ, ಆ ಸಬ್ಬಸಿಗೆಯಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ, ನೋಡ್ಬೋದು. ಸೊ ಬೇಳೆ ಪಲ್ಯ ಮಾಡ್ತಾಯಿದ್ದೀನಿ. ಹೊರಗಡೆ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ನಿಮಗೆ ಲಾಸ್ಟ್ ಟೈಮ್ ನಾನು ರೆಸಿಪಿ ಹೇಳಿದ್ದೆ ಅಲ್ವಾ? ಏನು ರೆಸಿಪಿ ಅಂದರೆ ಅಂಟಿನುಂಡಿ, ನಮ್ಮ ಅಂಟಿನುಂಡಿ ಅಂತ ಹೇಳ್ತಾರೆ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಕೂಡ ಹೇಳ್ಬೋದು. ಬಟ್ ಮೇನಾಗಿ ಅದು ನಮಗೆ ಅಂದರೆ ಲೇಡೀಸ್ಗೆ ತಿನ್ನೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನೇನು ಹೆಲ್ಪ್ ಆಗುತ್ತೆ ಅಂತಂದರೆ, ನಮಗೆ ಬೇಗ ಅಂದರೆ ಏನು ಸ್ವಲ್ಪ ಎನರ್ಜೆಟಿಕ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡ್ದೇ ಅದನ್ನು ಅಂದರೆ ಬ್ರಷ್ ಮಾಡಿಕೊಂಡು, ಮತ್ತು ನೀರು ಕುಡ್ದೇ ಅಂದರೆ ಎದ್ದ ತಕ್ಷಣ ಅದು ತಿನ್ನಬೇಕು ಅಂತಲ್ಲ. ಸೊ ನೀರು ಕುಡಿದು ಫ್ರೆಶ್ ಅಪ್ ಎಲ್ಲ ಆಗಿ ಅದನ್ನು ಫಸ್ಟು ತಿಂದರೆ ತುಂಬ ಆರೋಗ್ಯ ಅಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಡ್ರೈ ಫ್ರೂಟ್ಸ್ ಇರುತ್ತೆ, ಪ್ಲಸ್ ಅಂಟಿರುತ್ತೆ ಅದರಲ್ಲಿ, ದಟ್ಸ್ ವೈ. ಸೊ ಅದನ್ನೇ ಇವಾಗ ಮಾಡ್ತಾ ಇರೋದು. ಆಮೇಲೆ ಸೊಂಟಕ್ಕೆ ತುಂಬಾ ಒಳ್ಳೆಯದದು. ಸೊ ಈ ಸರಿ ಲಾಸ್ಟ್ ಟೈಮ್ ರೆಸಿಪಿಯಲ್ಲಿ ಎಳ್ಳು ಅದೆಲ್ಲ ಹಾಕ್ತಿದ್ದೆ. ಬಟ್ ಈ ಟೈಮ್ ರೆಸಿಪಿಯಲ್ಲಿ ನಾನು ಯಾವುದೇ ಎಳ್ಳು ಅಂದರೆ ಹೀಟ್ ಆಗೋ ಒಂದು ಐಟಮ್ಸ್ ಏನಿದೆ ಅದು ಯಾವುದೂ ನಾನು ಹಾಕಿಸ್ತಾ ಇಲ್ಲ. ಸೊ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗ್ತಾಯಿದೆ. ಮಮ್ಮಿ ಹೊರಗಡೆ ಕೊಬ್ಬರಿ ಎಲ್ಲನೂ ನೀಟಾಗಿ ಹೆಚ್ಕೊಂಡು ಇಟ್ಕೊತಾ ಇದ್ದಾರೆ. ಸೊ ಅದನ್ನು ಇವಾಗ ನಾನು ತೋರಿಸ್ತೀನಿ. ಈ ಸರಿ ರೆಸಿಪಿ ಬೇರೆ ಥರ ಬರುತ್ತೆ, ನೋಡ್ಕೊಳ್ಳಿ ನೀವು ಕೂಡ, ಓಕೆನಾ? ಸೊ ನಂದು ಕೂಡ ಇಲ್ಲಿ ಬೇಳೆ ಪಲ್ಯ ರೆಡಿ ಆಗಿದೆ. ಇಟ್ಸ್ ರೆಡಿ ಟು ಈಟ್. ರೊಟ್ಟಿ ಇದೆ, ಸೊ ರೊಟ್ಟಿ ಜೊತೆಗೆ ಇದನ್ನು ತಿಂದರೆ ಆಯಿತು, ದಟ್ಸ್ ಇಟ್. ಸೊ ಇದು ಕೂಡ ಇವಾಗ ಕಂಪ್ಲೀಟ್ ಆಯಿತು. ಮಮ್ಮಿ ಕರಿತಾ ಇದ್ದಾರೆ ಅಲ್ಲಿ, ಬಾ ಇಲ್ಲಿ ಅಂತ. ಬನ್ನಿ ಹೋಗೋಣ. ಓ ಮೈ ಗಾಡ್, ಸುಟ್ಟೋಯ್ತು. ಸೊ ಪಲ್ಯ ಈಸ್ ರೆಡಿ. ನೆಕ್ಸ್ಟು ನಿಮಗಿನ್ನ ರೆಸಿಪೀಸ್ ತುಂಬ ಬರ್ತವೆ, ಅದನ್ನು ತೋರಿಸ್ತಾ ಇರ್ತೀನಿ. ಸೊ ಇವಾಗ ನಮ್ಮ ಮಮ್ಮಿ ಏನು ಮಾಡ್ತಾಯಿದ್ರೆ ತೋರಿಸ್ತೀನಿ ಬನ್ನಿ. ನಾನು ಅವಾಗಲೇ ಹೇಳಿದ್ನಲ್ಲ, ರಂಗೋಲಿ ಒಳಗೆ ಏನೋ ತಪ್ಪು ಕಂಡುಹಿಡಿ ಅಂತ. ಆ ತಪ್ಪನ್ನು ಕಂಡು ಹಿಡಿದಿದ್ದಕ್ಕೆ ನಿನಗೊಂದು ಗಿಫ್ಟು. ನಾನು ಕೊಬ್ಬರಿದು ಕಿವ್ಯಾಂದು ಮಾಡಿದ್ದೀನಿ ಅಮೃತಂಗೆ. ಹೇ ಸ್ಪ್ರಿಂಗು ಹಂಗೆ ಇಡ್ಕ ಅಲ್ಲ, ಆ ಕಡೆ ಇಟ್ಕೊಳ್ಳಮ್ಮ. ಕೊಬ್ಬರಿ ಇಯರಿಂಗ್ಸಾ? ನಿನಗೆ ಗಿಫ್ಟ್. ಅದೇನು ತಪ್ಪು ಅಂತಂದರೆ, ಆ್ಯಕ್ಚುಲಿ ಇಲ್ಲಿ ಹೊರಗಡೆ ಏನೋ ತಪ್ಪು ಮಾಡಿದ್ದೀನಿ, ಅದು ಚಾಲೆಂಜ್. ಅದೇನು ತಪ್ಪು ಅಂತ ಹುಡುಕು ಅಂತ ಹೇಳಿದ್ರಾ? ಸೊ ನಾನು ಫಸ್ಟು ಇಲ್ಲಿ ಬಂದೆ, ರಂಗೋಲಿನೇ ಇರ್ಬೋದು ಅಂತ ಬಂದೆ. ತಪ್ಪು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ರಂಗೋಲಿನೇ ಅಲ್ವಾ? ಸೊ ಅಲ್ಲೆಲ್ಲ ನೋಡಿದೆ, ಬಟ್ ಅದರಲ್ಲಿ ಏನೂ ನನಗೆ ತಪ್ಪೇ ಅನ್ನಿಸ್ಲಿಲ್ಲ, ಆಯಿತಾ? ಮತ್ತೆ ಆಪ್ಷನ್ ಕೊಟ್ಟರು 3 ಕಡೆ ರಂಗೋಲಿ ಅಂತ. ಸೊ ಇಲ್ಲಿ ಬಂದೆ, ಇಲ್ಲೂ ಕರೆಕ್ಟಾಗಿತ್ತು ತುಳಸಿ ಹತ್ರ. ಸೊ ಇಲ್ಲಿ ಬಂದೆ, ಇಲ್ಲಿ ನೋಡಿದ್ರೆ ಈ ಹೆಜ್ಜೆ ಗುರುತನ್ನ ಉಲ್ಟಾ ಹಾಕ್ಬಿಟ್ಟಿದ್ದಾರೆ, ಅದೇ ತಪ್ಪು ಹೇಳಿದ್ದು. ಅದ್ರಲ್ಲಿ ಕಷ್ಟ ಆಗಂಗಿಲ್ಲೇನಮ್ಮ? ಆಗತ್ತೆ ಕಣವ, ಏನು ಮಾಡಬೇಕು? ಮಗಳು ಗುಂಡಿ ಮಾಡ್ಕೊಡ್ಬೇಕಲ್ಲ. ಈ ಸರಿ ಇದನ್ನ ಹಾಕ್ಬೇಡ, ಎಳ್ಳು ಹಾಕ್ಬೇಡ. ಇಲ್ಲ,
ಎಳ್ಳು ಬೇಡ ಅಂಟೈತಾ? ಈಗ ನಾ ಮಾಡಿದ್ದ ಇಯರಿಂಗ್ ಎಲ್ಲ ಕೆಡಿಸ್ಬಿಟ್ಟಲ್ಲಿ ಒಂದ್ಸರಿ ಕಿವ್ಯಾಗ ಹಾಕ್ಬೇಕಂತೆ ನಿನಗೆ ಒಂದ್ಸರಿ ಹಿಂಗೆ ಕಿವ್ಯಾಗ ಅಂಟಿಸ್ಬೇಕಿತ್ತು. ಹಾಕು. ಎಷ್ಟು ಚಂದ ಉಂಟು ಗೊತ್ತಾ ಮಗಳೇ ನಿಂಗೆ. ಕೂರ್ಸಿದೆ ಅದನ್ನ ಮಾ ಕಿವ್ಯಾಗೆಲ್ಲ ಎಷ್ಟು ಚಂದ ಅದು, ಎಷ್ಟು ಚೆನ್ನಾಗಿ ಅದು ನೋಡ್ಬೇಕ್ರೆ. ಓ ಮೈ ಗಾಡ್. ಕೊಬ್ಬರಿ ಇಯರಿಂಗ್ಸ್ ಯಾರಿಗೆಲ್ಲ ಬೇಕು ಈ ಥರದನ್ನ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ನಮ್ಮ ಮಮ್ಮಿನ ಕಾಂಟ್ಯಾಕ್ಟ್ ಮಾಡಿ ಅವರು ಮಾಡಿಕೊಡ್ತಾರೆ ಆಯಿತಾ. ಹ್ಞೂ ಯಾರ್ಯಾರಿಗೆ ಬೇಕೆಲ್ಲ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಮ್ಮ ಮಮ್ಮಿ ಆರ್ಡರ್ ತೊಗೊಂಡು ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡ್ತಾರೆ. ತುಂಬ ದಿನಗಳ ನಂತರ ಇವನ್ನ ತೆಗಿತಾ ಇದ್ದೀವಿ. ಇದು ಆ್ಯಕ್ಚುಲಿ ನಮ್ಮ ಮನೆ ಈ ಮನೆ ಒಂದು 7 ವರ್ಷ ಆಯ್ತಾ. ಈ ಮನೆ ಕಟ್ಟಿ 7 ವರ್ಷ ಆಯಿತು. ಸೊ 7 ವರ್ಷಕ್ಕೆ ಇವನ್ ತೆಗಿತಾ ಇರೋದು. ಅದು ನಾನು ಏನಾದ್ರು ಯೂಸ್ ಆಗುತ್ತಾ ತಗೊಂಡೋಗೋಣ ಅಂತ ನಾನು ತೆಗಿತಾ ಇದ್ದಿದ್ದೆ. ಸೊ ಕೆಲವೊಂದಿಷ್ಟು ರಾಡು, ಇವೇನು ಕರ್ಟನ್ಸ್ ರಾಡ್ಸ್ ಅಂತ ಹೇಳ್ತಾರಲ್ಲ ಆ ಥರದ್ದು ರಾಡು, ಅವೆಲ್ಲನೂ ನೋಡ್ತಾ ಇದ್ದೆ. ಇದ್ರಾಗೇನಿದಾವೆ ನೋಡೋಣ ಅಂತಂದು ತೆಗೆದ್ರೆ ಇನ್ನೂ ಒಂದು ಇನ್ನೊಂದು ಕೆಳಗಡೆ ಮನೆ ಒಂದು 30-40 ಸೈಟ್ ಕೆಳಗಡೆ ಮನೆಗೆ ಏನೇನು ಬೇಕೋ ಎಲ್ಲ ಐಟಮ್ಸು ಇದ್ದಾವೆ ಇದರಲ್ಲಿ. ತೆಗೆದ್ರಿ ಇವಾಗ ಇವನ್ ಲಪ್ಪ ಹಾಕ್ತಾರಲ್ಲ ಆ ಲಪ್ಪ ಕೂಡ ಇದ್ದಾವೆ. ಸೊ ಇನ್ನೂ ಆ ಕಡೆ ಇನ್ನೂ ಎರಡು ವಾರ್ಡ್ರೋಬ್ ಇದೆ, ಮಂಚದ ವಾರ್ಡ್ರೋಬ್ ಇದೆ. ಅದೆಲ್ಲ ತೆಗೆದ್ರೆ ಇನ್ನೂ ಏನೇನು ಇದಾವೋ ಗೊತ್ತಿಲ್ಲ. ಇದ್ರದ ಇದು ಹಾಕೋಗ್ಲಿ ನಮ್ಮ ಮನೆ ಇದು ಇದ್ರದ್ದಲ್ಲ ಕಣಮ್ಮ, ಇದು ಇದ್ರದ್ದು ಲಾಕ್ ಹಿಂಗೈತೆ, ಇದು ಹಿಂಗೈತೆ. ಬಾಗ್ಲ ಹಾಕಿ ಚಿಲ್ಕ ಹಾಕ್ಲಿಲ್ದಾಗ ಅದನ್ನ ಹಾಕಿ ಕೈ ಬಿಡ್ತಾರೆ ಹಂಗೆ. ಸೊ ಇಲ್ಲೊಂದು ಐತದು ಚೈನು. ಆಮೇಲೆ ಇದು ಬೋರ್ಡ್ಸು, ಸಾಕೆಟ್ಸು, ಮತ್ತೇನಮ್ಮ ಬಟ್ ಟೋಟಲಿ ಒಂದು ಮನೆಗೆ ಏನೇನು ಆಗಬೇಕು ಎಲ್ಲ ಇದ್ದಾವೆ. ಇನ್ನೊಂದು ಮನೆ ಆಗಿ ಇನ್ನೊಂದು ಚೂಳಿ ಅಷ್ಟಿದ್ದಾವೆ ಇವರಲ್ಲಿ. ಜಾತ್ರೆ ಇದರಲ್ಲಂತೂ ನಮ್ಮ ಮನೆ ಡೋರಿಗೆ ಹಾಕೋವಂಥವು ಏನೋ ತೋರಿಸ್ತೀನಿ. ಇದೆ ನಮ್ಮ ಮನೆಗೆ ಇವೇನಿದಾವಲ್ಲ, ಇದು ಏನಿದು ಡೋರ್ ಹೋಲ್ಡರ್, ಇದು ಆಮೇಲೆ ಡೋರ್ ಹೋಲ್ಡರು, ಆಮೇಲೆ ಇದು ಫ್ಯಾನ್ಸಿದು ಇದೇನಿದೆ ಇವೆಲ್ಲ ಎಕ್ಸ್ಟ್ರಾ ಇದ್ದಾವೆ ನಮ್ಮ ಕಡೆ. ಸರಿ ನಮ್ಮೂರಿಗೆ ತಗೊಂಡೋಕೆ ನಾನು ಚಿಲ್ಕ ಇದೇ 5 ಇದ್ದಾವೆ ಅಮ್ಮ. ಅದರಲ್ಲಿನ ಏನೇನಿದಾವೋ ಗೊತ್ತಿಲ್ಲ ಅಮ್ಮ ಅಲ್ಲ. ಇದೆಲ್ಲ ಬಡಿಯೋದಲ್ಲ, ಇವೆಲ್ಲ ಇದಕ್ಕಾಗ ಹಾಕೋದು. ಮಳಿ ಗೋಡಿ ಕೀಳ್ಬಾರ್ದು ಅಂತ ಹಾಕಿಬಿಡ. ಅದು ಬೇರೆ ಆರ್ಸೋಲ್ಲ ಒಂದು ಕವರ್ನ ಕಟ್ಟೋಳು. ಇದು ನೋಡಿ ಇತ್ತಾಳಿ ಲಾಕ್ ನೋಡಿ, ಡೋರ್ ಹಿಡಿದು ಜಗ್ಗದು. ಅದು ಇವನ್ನೆಲ್ಲ ಈಗ ಸ್ವಚ್ಛ ಮಾಡಿದ್ರೆ ಮುಗೀತು ಕತಿ. ಯಪ್ಪ ತುಂಬ ಐತೆ ಕೆಲಸ. ಇದನ್ನು ಇವಾಗ ಮಾಡುವ ನೋಡಿ ಗೈಸ್, ಇವನ್ನ ಎಷ್ಟಿದ್ದಾವೆ. ಬರೀ ಇದು ಏನು ಹೇಳು, ಇದು ವಿಂಡೋಸ್ ಲಾಕ್ ಮಾಡ್ತಾರಲ್ಲ ಅದು. ಇವೇ ಇಷ್ಟು ಹಾಕೊಂಡಿದ್ದಾವೆ. ಇದೊಂದೇ ಬಾಕ್ಸ್ ತೆಗ್ದಿರೋದು, ಇನ್ನು ಈ ಬಾಕ್ಸ್ ತೆಗ್ದಿಲ್ಲ, ಇನ್ನು ಈ ವಾರ್ಡ್ರೋಬ್ ತೆಗ್ದಿಲ್ಲ. ಇದು ಇನ್ನೂ 4 ಇದ್ದಾವೆ. ಅವ್ನು ತೆಗೆದು ಇನ್ನೂ ಏನೇನು ಸಿಗ್ತಾವ ಗೊತ್ತಿಲ್ಲ. ಇವನ್ನೆಲ್ಲ ಸಪ್ರೇಟ್ ಮಾಡಬೇಕು. ಅದು ಹಿಡಿಯಲ್ಲ ಕಣವ. ಅದು ಏನು ಮಾಡೋಣ ಗೊತ್ತಾ, ವಿಂಡೋಸ್ ಇಂದಿಷ್ಟು ಇದಕ್ಕೆ ಹಾಕ್ತೀನಿ. ಇವು ಲಾಕ್ಸ್ ಇವೆಲ್ಲ ಇದಕ್ಕೆ ಬರ್ತಾವಲ್ಲ, ಇವು ರಟ್ಟು 1-2 ರಟ್ಟಿನ ಬಾಕ್ಸ್. ಇದ್ರದ್ದೇ ಇದು ಅದಲ್ಲ ಕಣಮ್ಮದೇ ಹಂಗಿದಾವೆ ನೋಡಲ್ಲಿ. ಅಂದ್ರೆ ಬಾಗ್ಲದು ಇಲ್ಲಿ ನೋಡಿ ದೊಡ್ಡ ದೊಡ್ಡ ಸೈಡಿಗೆ ಹಚ್ಚವು ಹಿಂಗೆ. ಇವು ಚಿಲ್ಕ ಹಾಕೋದಿದೆ ಹಿಂಗೆ ಇದ್ರದ್ದು ಅಮ್ಮ. ಇರು ರಟ್ಟಿನ ಬಾಕ್ಸ್ ತಗೊಂಡು ಬಂದು ಇಲ್ಲೇ ಚೊಳ ಹಿಂಗೆ ಇದು ಹಾಕೋದಮ್ಮ. ಇವು ಸ್ಟಿಕ್ ಸ್ಟ್ಯಾಂಡ್, ಇದು ಲಾಕ್. ಈ ಸ್ಟ್ಯಾಂಡಿನ ಲಾಕ್ ಇದೆ ನೋಡೋಣ, ಟಕ್ ಅನ್ಸೋದು. ಕೊಟ್ಟೆ ಅಲ್ಲಗಲ್ಲಿ 2 ಕೆಳಗಿಟ್ಟು ಅನ್ಸುತ್ತೆ ನಾನು. ಇಲ್ಲ ಇದು ಈ ಸ್ಟ್ಯಾಂಡ್ ಲಾಕ್. ಇದು ಹೊಸ ಹೆಂಗಿದೆ ನಾಲ್ಕು ಚೈನ್. ಈ ಚೈನ್ ಕರ್ಟನ್ ಬ್ಲ್ಯಾಕ್, ಇದು ಟಿಕ್ ಟಿಕ್ ಅಂತ ಎಕ್ಸ್ಕ್ಲೂಸಿವ್ ಕರ್ಟನ್ ಬ್ರಾಕೆಟ್. ನೀವು ನೋಡಿ ನಿಂದು ಡ್ರಾದ್ ಹಿಡಿಕಿ ಕಿತ್ತತ್ತಲ್ಲ,
ಜಕ್ಕಣ ಅದೈತೆ ಭಾರಿ ಕಂಡು ಹಿಡಿತೀವಿ ಹೆಚ್ಚದವ ಇವ 3-4 ಅದಾವ ಇವು. ಇದಕ್ಕೆ ಹಾಕ್ಬೇಕು. ಇಲ್ಲೇ ನೋಡು. ಹಾಂ, ಹಿತ್ತಾಳೆ ಇದಕ್ಕೆ ಹಾಕ್ಬೇಕು. ಈಗ ಹಿತ್ತಾಳೆ ಎಲ್ಲ ಸಪ್ರೇಟ್ ಮಾಡಿ ಹೊಂದಿಸಿಡಂತಡಿ ಒಂದು ಹೊಸ ಪೀಸು ನೋಡು, ಹೊಸ ಪೀಸ್ ಇವೆಲ್ಲ. ಇದು ಕಿಟಕಿದು. ಇದೇನು ಕಾಣಿಸ್ತಿದೆ ಅಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿದೆ ನೋಡಿದೆ, ಈ ಕಿಟಕಿದಿದ್ದು ಇವಾಗ ತೋರಿಸ್ತಾರೆ ನಾನು. ಅಮ್ಮ ನಾ ಏನು ಮಾಡಕತ್ತಿದ್ವಿ? ಆ್ಯಕ್ಚುಲಿ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಲಡ್ಡು ಮಾಡೋಣ ಅಂತ ಅಂದ್ಕೊಂಡ್ವಿ. ಇದನ್ನು ತೆಗೆದ್ಬಿಟ್ಟು ಎಷ್ಟು ಇತ್ತದು? 2 ಇದಾವಂತವು. ಇಲ್ಲೊಂದೆಲ್ಲೋ ತೆಗ್ದಿಟ್ಟೆ ನಾನು, ಸ್ವಿಚ್ ಬೋರ್ಡು. ಅದನ್ನು ನೋಡ್ಬೇಕು. ಇನ್ನೂ ಆ ಕಡೆನೇ ಎಷ್ಟಿದಾವೆ ಏನಪ್ಪ. ಇವನ್ನೆಲ್ಲ ಸ್ಟಾರ್ಟಿಂಗರು ಮಾರಕ್ಕೆ ಕೊಟ್ಟಿದ್ರೆ ಆಗಿರೋದಪ್ಪ ಅತ್ಲಾಗೆ. ಇನ್ನು ಇವೆಲ್ಲ ಲಿಮಿಟೆಡಾಗಿ ತರಿಸಿದ್ರೇನಪ್ಪ. ಮೂಲಿ ಗ್ಲಾಸ್ ಎಲ್ಲ ಅಲ್ಲ, ಲಿಮಿಟೆಡಾಗಿ ತರಿಸಿದ್ರು. ಎದ್ರ ತುಂಬ ಬಂದು ಇವಾಗ ಸೆಕೆಂಡ್ ಬಾಕ್ಸ್ ತೆಗೆದ್ರೆ ಇದ್ರ ತುಂಬ ಏನಿದಾವೆ ಅಂದರೆ ಮೊಳೆಗಳಿದ್ದಾವೆ. ಇದು ಮೊಳೆ, ಇದು ಮೊಳೆ, ಇದು ಮೊಳೆ, ಇದು ಫುಲ್ ಮೊಳೆ. ಆಮೇಲೆ ಇವೆಲ್ಲ ಏನು ನೋಡ್ತಿದ್ದೀರಲ್ಲ, ಇದಿಷ್ಟು ಏನು ಅಂತಂದರೆ ಹೊಸ ಪೀಸ್ಗಳಿವೆಲ್ಲ. ಇದು ಬಂದುಬಿಟ್ಟು ಇವೆಲ್ಲ ಈ ಥರದ್ದಿದೆಲ್ಲ ಐಟಮ್ಸು. ಡೋರ್ ಸೈಡಿಗೆ ಹಾಕೋದಿರುತ್ತಲ್ಲ ಇದು, ಸೊ ಅಲ್ಲಿದಾವೆ ನೋಡಿ ಡೋರ್ ಸೈಡ್. ಆ ಥರದ್ದು ಇವೆಲ್ಲ ಇರೋದು. ಇವಿಷ್ಟು ಈ ಥರದ್ದು ಇದೆ, ಎಲ್ಲ ಎಕ್ಸ್ಟ್ರಾ ಐಟಮ್ಸ್. ಇದ್ರ ತುಂಬ ಇವೇ ಇದ್ದಾವೆ. ಒಂದೊಂದೇ ಕ್ಲೀನ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದ್ಸರಿ ತೆಗ್ದಿದ್ದೆ, ಬಟ್ ನೋಡ್ಬಿಟ್ಟು ಬಿಟ್ಟಿದ್ದೆ ಅಷ್ಟೇ ಮಮ್ಮಿ. ಬಟ್ ಈ ಸರಿ ಕ್ಲೀನ್ ಮಾಡೋಣ ಅಂತಲೇ ತೆಗ್ದಿದ್ದು, ಏನೇನಿದ್ದಾವೆ ಅಂತ ನೋಡೋಣ ಅಂತಲೇ. ಅಯ್ಯಬ್ಬ ನೋಡಿ ನನಗೆ ಶಾಕು. ಇವೆಲ್ಲ 2 ಮನೆಗೆ ಆಗೋಷ್ಟು ಎಕ್ಸ್ಟ್ರಾ ಇದಾವಪ್ಪ ತೀರಾ. ಸೊ ಈ ಡ್ರಾ ಕ್ಲೀನ್, ಆ ಡ್ರಾ ಕ್ಲೀನ್. ಇವಾಗ ಆ ಡ್ರಾ ಓಪನ್ ಮಾಡೋಣ. ಕಾತಿ. ಓ ಇದರಲ್ಲಿ ಬರೀ ಇವು ಇದೆ ಫೋಟೋಸು. ಫೋಟೋಸಾ? ಖಾಲಿ ಮಾಡಿ ಸ್ವಚ್ಛ ಮಾಡ್ತೀನಿ. ಅವೆಲ್ಲ ಮಳೆದು ಇದಕ್ಕೆ ಹಾಕ್ಬಿಡೋಣ ಅಷ್ಟು ಪ್ಯಾಕ್. ಸರಿ, ಇದರಲ್ಲಿ ಮನೆ ಓಪನಿಂಗ್ ಗಿಫ್ಟ್ ಬಂದಿರವಲ್ಲ ಇವು. ಒಂದಿಷ್ಟು ಗಿಫ್ಟ್ ಬಂದವೆ, ಒಂದಿಷ್ಟು ಇಲ್ಲ. ಇದೇನಮ್ಮ? ಫಿಟ್ಟಿಂಗ್ ಆಲ್ ಸೈಜ್ PVC ಪೈಪ್ಸ್ ಫಿಟ್ಟಿಂಗ್ ಅಂತಿದು. ಇದು ರಾಧಾಕೃಷ್ಣ. ಇದ್ರ ಕೆಳಗಡೆ ಇದಾವೆ, ಇನ್ನು ತೆಗಿಯೋಕ್ಕೆ ಆಗ್ತಿಲ್ಲ. ಸೊ ಇದು ಇಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇದರಲ್ಲೇ ಇದೆ ನೋಡಿ. ಇದು ಸಿಂಕಿಗೆ ಹಾಕೋದು ಗೈಸ್. ಇದು ಸಿಂಕಿಗೆ ಇದನ್ನು ಹಾಕಿ ಕೂರಿಸ್ತಾರಲ್ಲ ಅದು. ಇದು ಓಪನ್ ಮಾಡಿ ನೋಡಮ್ಮ. ಸೊ ಇದರಲ್ಲಿ ಜಾಸ್ತಿ ಖಾತಿ ಇದ್ದಾವೆ. ಆಮೇಲೆ ಮುಂಚೆ ನಮ್ಮಮ್ಮ ಶೇಂಗಾ ಸೇಲ್ ಮಾಡ್ತಿದ್ರು ಮಾಡಿ. ಸೊ ಅದ್ರ ಪ್ಯಾಕೆಟ್ಸ್ ಇವೆಲ್ಲ. ಇದು ಹಾಕ್ಬಿಟ್ಟು ಶೇಂಗಾನ ಮಾಡಿ ಇದಿಷ್ಟು ಪೂರ್ತಿ ಅದೇ ಪ್ಯಾಕೆಟ್ಸ್ ಇವು. ಈ ಮನೆಗೆ ಬಂದಿದ್ದಲ್ಲ ಮುಂಚೆ ಇದ್ವಲ್ಲ ಇವು. ಸೊ ಇಲ್ಲೇನಿದ್ದಾವೆ ಇದಾ? ಇದು ಲೈಟಿಂಗ್ಸ್ ಗೈಸ್. ಇದೇನು ಲೈಟಿಂಗ್ ಅಂತೇಳಿ ಇಲ್ಲಿ ಮೇಲ್ಗಡೆ ಐ ಥಿಂಕ್ ಏನಿಗೆ ಅರ್ಥ ಆಗಂಗೆ ಹೇಳ್ಬೇಕು ಅಂದರೆ ಇದು ಮಿರರಿಗೆಲ್ಲ ಸೈಡಿಗೆ ಹಾಕಿರ್ತಾರಲ್ಲ ಆ ಥರದ್ದು. ಇದೇನು ಬ್ಯಾಟ್ರಿ ಮೋಟರ್ದು. ಇದು ಇಲ್ಲಿಂದ ಇದ್ದಾವೆ ಲಾಕರ್ಸು ಎಲ್ಲ ಇದ್ದಾವೆ ಇದರಲ್ಲಿ. ಮೋಟರ್ ಇದು ಮಳೆದಿದೆ. ಆಮೇಲೆ ಡೋರ್ದು ಪಾನ, ವಿಡಿಯೋಕಾನು, ಬುಕ್ಸು. ನೋಡಿ ಎಲ್ಲ ಎಂಟಿ ಬುಕ್ಸು. ಇದೆಲ್ಲ ಎಂಟಿ ಬುಕ್ಸು.
ಒರಿಜಿನಲ್ ಟ್ರಾವೆಲ್ಸ್ ನಮ್ಮ ಅಪ್ಪಾಜಿ ಕೊಡ್ತಾ ಇದ್ರು ಇದನ್ನು. ಸೊ ಇದೆಲ್ಲ ಎಂಟಿ ಬುಕ್ಸ್, ಇಷ್ಟು ಎಂಟಿ ಬುಕ್ಸ್. ಇದು ಆ್ಯಕ್ಚುಲಿ ನನ್ನ ಫೇವ್ರೇಟು ಇದಿತ್ತು. ಏನು ಹೇಳಿ ಎದ್ದು ಹೇಳಿದು? ಕೂಲರ್ ಇದು. ಹಾಂ, ನನ್ನ ಫೇವ್ರೇಟ್ ಕೂಲರ್ ಇದು, ಎ ಸಿ ಕೂಲರು. ಅದು ಅದ್ರದ್ದು ಇದು. ಇದು ವಿಡಿಯೋಕಾನ್ D2H ಬಾಕ್ಸು, ಪಾನ. ಹಿಡಿ ಪಾನ ಅಕ್ಷಯ್ ಬೇಕು ಗಾಡಿದು ಇಷ್ಟು ಅದ್ರಾಗ ಹಿಡಿ. ನಮಗೆ ಈಗ ಸದ್ಯ ಈ ಮನಿದು ವೇಸ್ಟ್ ಮಳೆ ಇಲ್ಲಿ ಎಲ್ಲ ಬೇಕು ನಾವು. ಎಸ್, ಇವಾಗ ಎಲ್ಲ ಆಲ್ಮೋಸ್ಟ್ ಟೈಮ್ ಆವಾಗಲೇ ಮಧ್ಯಾಹ್ನ 2:30 ಆರೋಡಿತ್ತಲ್ಲ, 6:13 ಆಯಿತು. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಹೊಂದಿಸಿಟ್ಟು ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀವಿ. ಸೊ ಅದರಲ್ಲಿ ಕೆಲವೊಂದನ್ನು ನಾನು ಆ್ಯಕ್ಚುಲಿ ನಾನು ಗ್ಯಾಸ್ ಹಚ್ಚಿದ್ದೆ, ಇದೊಂದು ಅದೊಂದು ಹಚ್ಚಿದ್ದೆ, ಇದು ಅಂತಂದು ನಾನು ಆಫ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಪಾನಿಪುರಿ ಮಾಡ್ತಾಯಿದ್ದೀನಿ, ಮನೆಯಲ್ಲೇ ಮಾಡ್ತಾ ಇರೋದು. ಸೊ ತೋರಿಸ್ತೀನಿ ಮಾಡೋದನ್ನು. ನಾನೇನೋ ಹೇಳ್ತಿದ್ನಲ್ಲ, ಹಾಂ. ಸೊ ಎಲ್ಲ ಹೊಂದಿಸಿಟ್ಟಾಯಿತು. ತುಂಬ ಇದ್ದಾವಲ್ಲ ಕೆಲವೊಂದು, ಅಂದರೆ ಎರಡೆರಡು ಮನೆಗೆ ಆಗೋಷ್ಟೆಲ್ಲ ಇದ್ದಾವೆ ಐಟಮ್ಸು. ಸೊ ನನಗೇನು ಬೇಕೋ ತಿಮ್ಲಾಪುರ ಮನೆಗೆ ಬೇಕಿತ್ತು ಸ್ವಲ್ಪ. ಸೊ ಅಂದರೆ ಕರ್ಟನ್ನು, ಹೋಲ್ಡರು, ರಾಡು, ಸೊ ಅದೆಲ್ಲ ಬೇಕಿತ್ತು. ಸೊ ಹಾಗಾಗಿ ಇವಾಗ ಅದನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ತೊಗೊಂಡು ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಆಲ್ಸೋ ಸ್ವಲ್ಪ ಕೆಲಸ ಇದೆ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದು ಯಾವುದು ಅಂತ. ಅಷ್ಟೇ. ಇವಾಗ ಪಾನಿಪುರಿ ಮಾಡ್ತಿದ್ದೀನಿ, ಪಾನಿಪುರಿ ತಿನ್ನೋಣ, ಓಕೆನಾ? ಇವತ್ತು ನೈಟು ಮಠದಲ್ಲಿ ಊಟಕ್ಕೆ ಫಿಕ್ಸ್ ಆಗಿ ಹೋಗ್ತಾಯಿದ್ದೀವಿ, ಡ್ಯಾಮ್ ಶೋರ್. ಬಂದು 3 days ಆಯ್ತು ನಾನು, ಬಟ್ ಊಟಕ್ಕೆ ಹೋಗಿರಲಿಲ್ಲ. ಬಟ್ ಇವತ್ತು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ ಗೈಸ್, ಅಷ್ಟೇ. ನೋಡಿ ಗೈಸ್, I have only 2 hands, but I am doing 3 works. This one and this one. ಹೆಂಗೆ ನಾವು ಸೂಪರ್ ಅಲ್ವಾ? ಸೊ ನಾನಿವಾಗ ಆಲೂಗಡ್ಡೆ ಇಲ್ಲಿ ಬೇಯಿಸಿಟ್ಕೊಂಡಾಯಿತು, ಇಲ್ಲಿ ಪಾನಿಪುರಿ ರೆಡಿ ಮಾಡ್ಕೊಂಡಾಯಿತು, ಆ್ಯಂಡ್ ಪುರಿ ಕೂಡ ಇದ್ದಾವೆ. ಸೊ ಇವಾಗ ಬೇಗ ಬೇಗ ರೆಡಿ ಮಾಡಿಕೊಂಡ್ರೆ ಅಲ್ಲಿಗೆ ನಮ್ಮ ಒಂದು ಪಾನಿಪುರಿ ಒಂದು ಸ್ಪೆಷಲೈಸ್ ಮುಗಿಯುತ್ತೆ. ನಮ್ಮ ಅಣ್ಣ ಬರ್ತಾನೆ ಅಂತ ಜಾಸ್ತಿ ಮಾಡಿಬಿಟ್ಟೆ ನಾನು, ಬಟ್ ಅವನು ಬರಲ್ವಂತೆ, ಲೇಟಾಗಿ ಬರ್ತಾನಂತೆ. ಸೊ ನಾವಿವಾಗ ಈ ಸ್ನ್ಯಾಕ್ಸ್ ತಿಂದ್ಕೊಂಡು ಅದಾದಮೇಲೆ ಮತ್ತೆ ಊಟಕ್ಕೆ ಹೋಗ್ಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇವತ್ತು ಬಂದುಬಿಟ್ಟಿದ್ದೀವಿ. ಸೊ ಇವತ್ತು ಮಸ್ಟ್ ಆ್ಯಂಡ್ ಶುಡ್ಡು ಮಠಕ್ಕೆ ಹೋಗಿ ನಾವು ಊಟ ಮಾಡ್ಕೊಂಡು ಬರಲೇಬೇಕು, ಓಕೆನಾ? ಓಕೆ, ಇದನ್ನ ಮುಗಿಸ್ಕೊಂಡು ಸಿಗ್ತೀನಿ. ನಮ್ಮ ಪಾನಿಪುರಿಯು ಸ್ಟಾರ್ಟ್ ಆಗಿದೆ ಇವಾಗ. ಒಂದೊಂದಾಗಿ ಹಾಕ್ತಾ ಇದ್ದರೆ ಸೂಪರಾಗಿರುತ್ತೆ. ಸೊ ಇವಾಗ 2 plates ರೆಡಿ ಆಗಿದೆ. ಇದನ್ನು ಹೋಗ್ಬಿಟ್ಟು ಕೊಟ್ಟು ಹೇಗೆ ಇದೆ ಅಂತ ಟೇಸ್ಟ್ ಮಾಡಿಸೋಣ. ಓಕೆ, ಲೆಟ್ಸ್ ಗೋ. ಆರಾಮಾಗಿ ತಿನ್ನು. ಖಾರ ಸುಳ್ಳು ಹೇಳಲ್ಲ, ಅಂಗಡಿಯಾಗ ತಿನ್ನೋದಕ್ಕಿಂತ ಮನ್ಯಾಗ ಮಾಡ್ಕೊಂಡು ತಿಂತೀವಲ್ಲ, ಹೊಟ್ಟಿಗೂ ಮನ್ಸಿಗೂ ಎಲ್ಲದಕ್ಕೂ ಆನಂದ, ತೃಪ್ತಿ. ನಮ್ಮ ಅಪ್ಪಾಜಿ ಎಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ. ಕಾಲಿನ ಮಾಡಲ್ಲ ಮಮ್ಮಿ ಅಲ್ಲೇ. ನೀವೊಂದು ತಿನ್ಬಾ, ನಾನು ಐತಿ ಅದಾವ ನನ್ನ ಹತ್ರ. ಬ್ಯಾಡ, ಇದು ಒಂದು ತಿನ್ನು, ಬೆಸ್ಟ್ ಆಗಿತ್ತು. ಹಂಗೆ ಅದಕ್ಕೆ ವಿಡಿಯೋ ಇದನ್ನು ಮಾಡ್ಬಾ. ಇಂಥ ಸೂಪರ್ ಆಗೈತೆ ಅಂದ್ರೆ ಮಾಡ್ಕೊಳ ಎಸ್ ಗಾಯ್ಸ್, ಈ ವಿಡಿಯೋನ ಇನ್ನೂ ಈ ವಿಡಿಯೋ ಅಲ್ಲ, ಎಸ್ ಗಾಯ್ಸ್, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್.